ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ಇವತ್ತು ಸಾಗಿದೆ? ರಾಜ್ಯ ಸರ್ಕಾರ ಇವತ್ತು ಜನಪರವಾಗಿ, ಬಡವರ ಪರವಾಗಿ, ರೈತರ ಪರವಾದಂತಹ ಚಿಂತನೆಯನ್ನೇ ಬಿಟ್ಟು ಕೇವಲ ಅಧಿಕಾರದ ಅಮಲಿನಲ್ಲಿ ಅವರು ಇವತ್ತು ರಾಜ್ಯ ಸರ್ಕಾರದ ಒಂದು ಯಾವುದೇ ರೀತಿಯಾದಂತಹ ಫೋರ್ಸೈಟ್ ಅಥವಾ ಮುಂದಾಲೋಚನೆ ಇರದೆ ಅವರು ಇವತ್ತು ಸರ್ಕಾರವನ್ನ ನಡೆಸ್ತಾ ಇರುವಂತದ್ದು. ನೀರಾವರಿ ಯೋಜನೆಗಳ ಬಗ್ಗೆ ಸಹ ಈಗಾಗಲೇ ವಿಶ್ವಣ್ಣವರು ತಿಳಿಸಿದ್ದಾರೆ. ನಾನು ಅವ್ರು ಹೇಳಿರುವಂತಹ ಪಾಯಿಂಟ್ಸ್ ಬಿಟ್ಟು ಒಂದ್ ಎರಡೇ ವಿಷಯಗಳನ್ನ ತಿಳಿಸಿ ನನ್ನೆರಡು ಮಾತನ್ನ ಮುಗಿಸ್ತೀನಿ. ರಾಜ್ಯದ ರೈತರಿಗೆ, ಅದರಲ್ಲೂ ನಮ್ಮ ಜಿಲ್ಲೆಯ ರೈತರಿಗೆ, ನಮ್ಮ ತಾಲೂಕಿನ ರೈತರಿಗೆ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಎತ್ತಿನ ಹೊಳೆ ಯೋಜನೆ. ವಿಶ್ವಣ್ಣವ್ರು ಹೇಳಿದಂಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 30,000 ಕೋಟಿ ಪ್ರತಿ ವರ್ಷ ನೀರಾವರಿಗೆ, ಅಲ್ಲಣ್ಣ, 30,000 ಕೋಟಿ ಪ್ರತಿ ವರ್ಷ ನೀರಾವರಿಗೆ ಮೀಸಲಿಡಬೇಕು. ಕೃಷ್ಣಾ ಮೇಲ್ದಂಡೆ ಆಗ್ಬೋದು, ಮಾದಾಯಿ ಆಗ್ಬೋದು, ಎತ್ತಿನೊಳೆ ಆಗ್ಬೋದು, ಈ ಎಲ್ಲ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ರೈತರ ಬದುಕನ್ನ ಬದಲಾಯಿಸುವಂತ ಯೋಜನೆಗಳು. ನಮ್ಮ ಜಿಲ್ಲೆಯಲ್ಲಂತೂ ಇವತ್ತು ನೀವು ಜನ ವಯೋಮಿತಿ ಯಾವ ಏಜಲ್ಲಿ ಸಾಯ್ತಾರೆ ಅಂತ ನೀವು ನೋಡಿದ್ರೆ, ಕುಡಿಯೋ ನೀರು, ನಾನು ಗೆದ್ದಾಗಿಂದ ನಾನು ಪ್ರತಿ KDP ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿನೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ತಿಳಿಸಿದ್ವಿ, ಇದುವರೆಗೂ ನಮ್ಮ ತಾಲೂಕಲ್ಲಿ ಕುಡಿಯೋ ನೀರಿಗೆ ಒಂದೇ ಒಂದು ತೊಟ್ಟು ಕುಡಿಯೋ ನೀರು ಗ್ರಾಮಾಂತರ ಪ್ರದೇಶದಲ್ಲಿ ಸಿಹಿ ನೀರಿಲ್ಲ. ಕೇವಲ ನಗರ ಭಾಗಕ್ಕೆ ಅದು 30% ಮಾತ್ರ ನಮ್ಮ ಜಕ್ಕಲ್ಮಡುಗು ನೀರು ಪೂರೈಕೆ ಆಗ್ತಿರುವಂಥದ್ದು. ಕಾವೇರಿ ನೀರನ್ನ ಕೊಡಬೇಕು ಅಂತ ಹೇಳಿದ್ರೆ ನಮ್ದು ಪೆನಾರ್ ಬೇಸಿನ್ ಅಂತ ಹೇಳಿ ಅದಕ್ಕೂ ಸಹ ತಕರಾರಿರುವಂಥದ್ದು. ಕುಡಿಯೋ ನೀರು ಆದ್ಯತೆ ಮೇರೆಗೆ ಮಾನ್ಯ ನೀರಾವರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರವನ್ನ ನಡೆಸ್ತಾ ಇದ್ದಾರೋ ಅಥವಾ ಒಂದು ಕುರ್ಚಿಗಾಗಿ, ಅದೇನೋ ಮ್ಯೂಸಿಕಲ್ ಚೇರ್ಸ್ ಅಂತಾರೆ, ಓಡ್ತಾ ಸಾಂಗ್ ಆಫ್ ಮಾಡಿದ ತಕ್ಷಣ ನಾನ್ ಕುತ್ಕೊಬೇಕಾ ನೀವು ಕುತ್ಕೊಬೇಕಾ ಅಂತ ಡೆಲ್ಲಿ, ಬೆಂಗಳೂರಲ್ಲಿ ಮ್ಯೂಸಿಕಲ್ ಚೇರ್ಸ್ ಬಿಟ್ರೆ ನಾನ್ ಮಂತ್ರಿ ಆಗ್ಬೇಕು ಅನ್ನುವಂತ ಚಿಂತನೆ ಕೆಲವು ಹಿರಿಯ ನಾಯಕರಿಗೆ ಬಿಟ್ರೆ ಯಾವುದೇ ಕಾರಣಕ್ಕೂ ಜನಪರವಾದಂತ, ರೈತಪರವಾದಂತ ಚಿಂತನೆಯನ್ನ ಮರೆತಿರುವಂತ ಈ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಹೋರಾಟವನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನೀರಾವರಿಗೆ ರೈತರ ಬೆಂಬಲ ಬೆಲೆ ಏನು, ಪ್ರತಿ ಬಾರಿ ನಾನು ಹೇಳ್ತಾನೆ ಇರ್ತೀನಿ, ರಾಗಿ ನಮ್ಮ ತಾಲೂಕು ಇವತ್ತು ನಾವೇನಾದ್ರೂ ಸಸ್ಟೈನ್ ಆಗ್ತಾ ಇದೀವಿ ಅಂದ್ರೆ ಕೇವಲ ರಾಗಿ ಬೆಳೆಗಾರರು ಮತ್ತು ಹೈನುಗಾರಿಕೆಯಿಂದ. ರಾಗಿ ಇವತ್ತು ಕೇಂದ್ರ ಸರ್ಕಾರ 4,886 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಕೊಡ್ತಿರುವಂತ ಬೆಂಬಲ ಬೆಲೆ. UPA ಸರ್ಕಾರದಲ್ಲಿ ಇದೆಷ್ಟಿತ್ತು? 1,300 ರೂಪಾಯಿ ಇತ್ತು. 13 ರೂಪಾಯಿಯಿಂದ ಇವಾಗ ಕೆಜಿ 48 ರೂಪಾಯಿ 86 ಪೈಸೆ ಆಗಿರುವಂತದ್ದು. ರಾಗಿ ಬೆಳೆಗಾರರು ಇವತ್ತು ಅಕಾಲಿಕ ಮಳೆಯಿಂದಾಗಿ ಆಲ್ಮೋಸ್ಟ್ 30% ಕ್ರಾಪ್ ಲಾಸ್ ಆಗಿದೆ. 30% ರಾಗಿ ಏನು ಅರ್ಲಿ ಸೋಯಿಂಗ್ ಆಗಿತ್ತು, ಮುಂದಿನ ಬೆಳೆ ಫಸ್ಟ್ ಇಟ್ಟಿದ್ರು, ಆ ಅರ್ಲಿ ಸೋಯಿಂಗ್ ಆಗಿರುವಂತ ಕ್ರಾಪ್ ಅಲ್ಲಿ 30 to 40% ಕ್ರಾಪ್ ಲಾಸ್ ಇವತ್ತು ಆಗಿರುವಂತದ್ದು. ಯಾವುದೇ ರೀತಿಯಾದಂತ ಇವತ್ತವರೆಗೂ ರಾಗಿ ಬೆಳೆಗಾರರು ಈ ಏನು ಬೆಳೆ ಕಳ್ಕೊಂಡಿದ್ದಾರೆ, ಈ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿಯಿಂದ ಅಥವಾ ಅಕಾಲಿಕ ಮಳೆಯಿಂದ ಇದುವರೆಗೂ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಪರಿಹಾರ ಕೊಟ್ಟಿಲ್ಲ, ಅದನ್ನ ಘೋಷಣೆನೂ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ತುರ್ತಾಗಿ ಆ ಘೋಷಣೆಯನ್ನ ಮಾಡಬೇಕು. ಹೈನುಗಾರಿಕೆಗೆ ಬಾಕಿ ಉಳಿಸ್ಕೊಂಡಿರುವಂತಹ 620 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಬೇಕು ಮತ್ತು ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನ ಇದೆ, ಅದನ್ನ 7 ರೂಪಾಯಿಗೆ ಹೆಚ್ಚಳವನ್ನ ಈ ಕೂಡಲೇ ಮಾಡಬೇಕು. ಹಾಗೂ ರಾಗಿ ಬೆಳೆಗಾರರಿಗೆ ಏನು ತಾವು ತಗೊಳ್ತೀರಾ ರಾಗಿ ಖರೀದಿ ಕೇಂದ್ರಗಳು, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ನಮ್ಮ ದೊಡ್ಡಬಳ್ಳಾಪುರ ರಾಗಿ ಕಳೆದ 2 ಸಾಲಿಂದ ಕಂಟಿನ್ಯೂಸ್ ಆಗಿ ಹೈಯೆಸ್ಟ್ ರಾಗಿ ಹಾಕಿರುವಂತದ್ದು ದೊಡ್ಡಬಳ್ಳಾಪುರ. 50 ಕ್ವಿಂಟಲ್ ವರೆಗೂ ಈ ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರತಿ ರೈತರಿಗೆ. ಕಳೆದ ಬಾರಿ 20 ಇತ್ತು, 50 ಕ್ವಿಂಟಲ್ ವರೆಗೂ ತಾವು ಅವಕಾಶ ಕೊಟ್ಟಿರುವಂತಹ ಒಂದು ಇದರಲ್ಲಿ ದಯವಿಟ್ಟು ಆ ಅಮೌಂಟ್ ಏನ್ ಕೊಡ್ತೀರಾ ನೀವು, 6 ತಿಂಗಳು ಡಿಲೇ ಆಗ್ತಾ ಇದೆ. ಕಳೆದ ವರ್ಷದ್ದು ಇನ್ನೂ ಪೇಮೆಂಟ್ಗಳು ಪೆಂಡಿಂಗ್ ಇದಾವೆ. ತುರ್ತಾಗಿ ಇರುವಂತಹ ಪೇಮೆಂಟ್ಗಳನ್ನ ವಿತಿನ್ 1 ಮಂತ್ 30 ದಿನಗಳ ಒಳಗಡೆ
ಆ ಪೇಮೆಂಟ್ಗಳನ್ನ ರೈತರ ಖಾತೆಗೆ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಪ್ರಧಾನ ಮಂತ್ರಿಗಳು ಯಶಸ್ವಿಯಾಗಿ ಇವತ್ತು ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಈಗಾಗಲೇ ತಿಳಿಸಿದ್ರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 21,000 ಕೋಟಿ ನಮ್ಮ ಈ ಪಕ್ಕದ ಯಲಹಂಕ ಕ್ಷೇತ್ರದಲ್ಲೇ ಅವರು ಬಿಡುಗಡೆಯನ್ನ ಮಾಡಿದ್ರು. ರಾಜ್ಯದ 51 ಲಕ್ಷ ರೈತರಿಗೆ ಪ್ರತಿ ಕಂತಲ್ಲಿ 3.7 ಲಕ್ಷ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನು ಕೇಂದ್ರ ಸರ್ಕಾರದಲ್ಲಿದೆ, ಈ ಬಾರಿ ಸಾಲದ ಮೊತ್ತ 3 ಲಕ್ಷ ಇದ್ದಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ 5 ಲಕ್ಷ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದ್ದಾರೆ. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 1.75 ಲಕ್ಷ ಕೋಟಿ ಹಣವನ್ನ ನಮ್ಮ ರೈತರಿಗೆ ಕೇಂದ್ರ ಸರ್ಕಾರ ಪರಿಹಾರ ರೂಪದಲ್ಲಿ ನೀಡಿರುವಂತದ್ದು. 60 ವರ್ಷ ಮೇಲ್ಪಟ್ಟಂತ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗುವಂತಹ ರೈತರಿಗೆ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಲ್ಲಿ 3,000 ರೂಪಾಯಿ ವೃದ್ಧಾಪ್ಯ ವೇತನವನ್ನ ಇವತ್ತು ನೀಡಲಿಕ್ಕೆ ಆಲ್ರೆಡಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಹಾಗಾಗಿ ಈ ಸಾಯಿಲ್ ಕಾರ್ಡ್ಗೆ 25 ಕೋಟಿ ರೂಪಾಯಿ ಸಾಯಿಲ್ ಟೆಸ್ಟಿಂಗ್ ಏನ್ ಮಾಡ್ತಾರೆ ಸಾಯಿಲ್ ಕಾರ್ಡ್, ಅದಕ್ಕೆ 25 ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದಾರೆ. ನೀರಾವರಿ ಪ್ರೋತ್ಸಾಹ ನೀಡಲಿಕ್ಕೆ, ಹನಿ ನೀರಾವರಿ ಪ್ರೋತ್ಸಾಹವನ್ನ ನೀಡಲಿಕ್ಕೆ 93,000 ಕೋಟಿಯನ್ನ ಕೇಂದ್ರ ಸರ್ಕಾರ ಪರಿಹಾರವನ್ನ ನೀಡ್ತಾ ಇರುವಂತದ್ದು. ಈ ರೀತಿ 10 ಹಲವು, ಅದರಲ್ಲೂ ಕಳೆದ ವರ್ಷ ಮಿಲ್ಲೆಟ್ ಇಯರ್ ಅಂತ ಹೇಳಿ ಕೇಂದ್ರ ಸರ್ಕಾರ ಮಿಲ್ಲೆಟ್ಗಳನ್ನ ರಾಗಿ, ನವಣೆ, ಸಜ್ಜೆ ಇದನ್ನೆಲ್ಲ ಬಲವರ್ಧನೆಗೆ ಕಳೆದ ವರ್ಷ ವಿಶೇಷವಾಗಿ 2,460 ಕೋಟಿ ರೂಪಾಯಿ ಪ್ರೋತ್ಸಾಹವನ್ನ ಮಿಲ್ಲೆಟ್ ಇಯರ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಂತದ್ದು. ಈ ರೀತಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ರೈತರ ಬೆನ್ನಿಗೆ ನಿಂತು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು 16 ಯೋಜನೆ ಕೊಡ್ತಾ ಇದ್ರೆ, ಈ ಕಡೆ ನಮ್ಮ ರಾಜ್ಯ ಸರ್ಕಾರ 2.5 ವರ್ಷದಲ್ಲಿ ಒಂದೇ ಒಂದು ಯೋಜನೆನೂ ಹೇಳ್ಕೊಳಕ್ ಇಲ್ಲದೆ ಇರುವಂತದ್ದು. ರೈತ ವಿದ್ಯಾನಿಧಿ ಮಕ್ಕಳಿಗೆ ಕೊಡ್ತಿದ್ದಂತ ದುಡ್ಡನ್ನ ಸಹ ಬಂದ್ ಮಾಡಿ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಿದ್ದಂತ 4,000 ರೂಪಾಯಿ ಸಹ ಬಂದ್ ಮಾಡಿ, ಇರೋದನ್ನೆಲ್ಲ ಅವ್ರ ಗ್ಯಾರಂಟಿ ಡೈವರ್ಟ್ ಮಾಡೋದ್ ಬಿಟ್ರೆ ಒಂದೇ ಒಂದು ಇಂಚು ಭೂಮಿಗೂ ನೀರಾವರಿಯನ್ನ ಕೊಡ್ಲಿಕ್ಕೆ ವಿಫಲವಾಗಿರುವಂತಹ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ಬೇರೆ ಯಾರಾದ್ರೂ ಜನಪರವಾಗಿ ಕಾಳಜಿ ಇರುವಂತವರನ್ನ ನೀರಾವರಿ ಸಚಿವರು ಮತ್ತು ಕೃಷಿ ಮಂತ್ರಿಗಳು ಈ ಕ್ಯಾಬಿನೆಟ್ ಅಲ್ಲಿ ಇಂಡಕ್ಟ್ ಆಗ್ಬೇಕು ಅಂತ ಹೇಳಿ ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ವಿಶ್ವಣ್ಣವರ ನೇತೃತ್ವದಲ್ಲಿ ಹೋರಾಟವನ್ನ ರೈತರ ಜೊತೆಯಲ್ಲಿ ರೈತ ಮೋರ್ಚಾ ಅವರು ರೈತರ ನೇತೃತ್ವದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಮುಂದೆ ನಿಂತು ಹೋರಾಟವನ್ನ ರೂಪಿಸಿ ಆ ಹೋರಾಟವನ್ನ ಕೈಗೊಳ್ತಾರೆ. ಈಗಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಂದು ಮೇಕೆದಾಟು ಕಟ್ಟೇ ಕಟ್ತೀವಿ ಅಂತ ಹೇಳಿ ಚುನಾವಣಾ ಪೂರ್ವದಲ್ಲಿ ದೊಡ್ಡ ಪಾದಯಾತ್ರೆಯನ್ನು ಮಾಡಿ ಇಡೀ ರಾಜ್ಯದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಮೇಕೆದಾಟು ವಿಚಾರದಲ್ಲಿ. ಅದಾದಮೇಲೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಲೋನ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬೆಂಬಲ ಬೆಲೆಯನ್ನು ಏನು SDRF NDRF ನಾರ್ಮ್ಸ್ ಪ್ರಕಾರ ಬಿಟ್ಟು ಹೆಚ್ಚುವರಿ ಬೆಳೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು, ಪ್ರಕೃತಿ ವಿಕೋಪದಲ್ಲಿ ಏನಾದರೂ ತೊಂದರೆ ಆದಾಗ ರೈತರ ಬಗ್ಗೆ ನಾವು ನಿಲ್ತೀವಿ ಅಂದ್ರೆ ಗಟ್ಟಿಯಾಗಿ ನಿಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಕೃಷ್ಣಾ ಮೇಲ್ದಂಡೆ ಇರ್ಬೋದು, ಕಳಸಾ ಬಂಡೂರಿ, ಈ ಥರದ ಅನೇಕ ನೀರಾವರಿ ಯೋಜನೆಗಳಿಗೆ ಪ್ರತಿ ವರ್ಷ 30,000 ಕೋಟಿ ರೂಪಾಯಿಗಳನ್ನು ಮಿನಿಮಮ್ ಕನಿಷ್ಠ ನೀರಾವರಿಗಾಗಿ ನಾವು ಮೀಸಲಿಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದರು. ಮತ್ತು ನಾವು ಏನು ಸನ್ಮಾನ್ಯ ಯಡಿಯೂರಪ್ಪ ಅವರಿದ್ದಾಗ ಹಾಲಿಗೆ ಬೆಂಬಲ ಬೆಲೆಯನ್ನು 3 ರೂಪಾಯಿ ಕೊಟ್ಟಿದ್ವಿ, ಅದನ್ನು ನಾವು 7 ರೂಪಾಯಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಸೊ ನಾವು ಕೂಡ ವಿರೋಧ ಪಕ್ಷವಾಗಿ ನಮ್ಮ ರಾಜ್ಯ ನಾಯಕರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ 1 ವರ್ಷ ನಾವೇನು ಕೂಡ ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಸರ್ಕಾರಕ್ಕೆ 1 ವರ್ಷ ನಾವು ಸಮಯವನ್ನು ಕೊಡಬೇಕಾಗ್ತದೆ. ಯಾವುದೇ ಒಂದು ಸರ್ಕಾರ ಬಂದರೆ ಒಂದೇ ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ನಾವು 2.5 ವರ್ಷ ಸರ್ಕಾರ ಅರ್ಧ ಹಾದಿಯನ್ನು ಮುಟ್ಟಿದಂಥ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷವಾಗಿ ನಾವು ಸಾಕಷ್ಟು ಅವಕಾಶಗಳನ್ನು ಕೊಟ್ಟರೂ ಕೂಡ ರೈತರ ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಏನು ಅತಿವೃಷ್ಟಿ ಆಯಿತು,
3-4 ತಿಂಗಳು ಸತತವಾಗಿ ಕರಾವಳಿ ಭಾಗ ಇರ್ಬೋದು, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಪ್ರಭಾವದಿಂದ ಬೆಳೆಯನ್ನು ಬೆಳೆಯೋಕ್ಕಾಗಲಿಲ್ಲ. ಬೆಳೆದಂಥ ಬೆಳೆ ಕೂಡ ಸಂದರ್ಭದಲ್ಲಿ ರೈತರಿಗೆ ಕೈಗೆ ಸಿಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾದಾಗ ಕೂಡ ಆ ಬೆಳೆ ಹಾನಿ ಮತ್ತು ಮನೆಗಳು ಕೂಡ ಹಾನಿಯಾಗಿತ್ತು. ಹಿಂದೆ ಯಡಿಯೂರಪ್ಪ ಅವರಿದ್ದಾಗ ನಮ್ದೇನು NDRF ನಿಯಮ ಇತ್ತು, ಅದಕ್ಕೆ ಮೀರಿ ಮನೆಗಳಿಗೆ ಪೂರ್ತಿ ಹಾಳೋದಕ್ಕೆ 5 ಲಕ್ಷ ರೂಪಾಯಿನ ಘೋಷಣೆ ಮಾಡಿದ್ರು. ಮತ್ತು ನೆರೆ ಬಂದಂಥ ಏನು ಮನೆಗಳೋಗಿತ್ತು ಅವಕ್ಕೆ ಪ್ರತ್ಯೇಕವಾದಂಥ ಸರ್ಕಾರ ಕಡೆಯಿಂದ ಕಾಲೋನಿಗಳನ್ನು ಕೂಡ ಕಟ್ಟಿಸ್ಕೊಟ್ಟಿದ್ವಿ. ಮತ್ತು ಸಣ್ಣ ಪುಟ್ಟ ರಿಪೇರಿ ಇದ್ರೆ 50,000 ರೂಪಾಯಿಗಳನ್ನು ಕೊಡುವಂಥ ಕೆಲಸನೂ ಮಾಡಿದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಈಗ ಇತ್ತೀಚೆಗಂತೂ ಮುಖ್ಯಮಂತ್ರಿಯನ್ನ ಇಳಿಸುವ ಬರದಲ್ಲಿ ಯಾರಿರಬೇಕು ಯಾರಿರಬಾರ್ದು, ನವೆಂಬರ್ ಕ್ರಾಂತಿ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು, ಈ ವಿಚಾರದಲ್ಲಿ ಕಳೆದ ಈ ವರ್ಷದಲ್ಲಿ 6-7 ತಿಂಗಳಿಂದ ಕೂಡ ಸಂಪೂರ್ಣವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ನೆರೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿಗಳು ಕೂಡ ಆ ಜಿಲ್ಲೆಗಳಿಗೆ ಹೋಗಿ ಆ ನೆರೆಯ ಆಗಿರ್ತಕ್ಕಂಥ ಅನಾಹುತಗಳನ್ನು ಬಹುತೇಕ ಯಾವುದೇ ಮಂತ್ರಿಗಳು ಕೂಡ ಹೋಗಿರಲಿಲ್ಲ. ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು, ರೈತ ಪರವಾದಂಥ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ರು ಕೂಡ ದಪ್ಪ ಚರ್ಮದ ಈ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಯನ್ನು ವಹಿಸಲಿಲ್ಲ. ಮತ್ತು ಇಲ್ಲಿಯವರೆಗೂ ಕೂಡ ಸರಿಯಾದ ಪರಿಹಾರವನ್ನು ಆ ಬೆಳೆ ಹಾನಿಗಾಗಿರ್ಬೋದು, ಮಳೆ ಹಾನಿಯಿಂದ ಆಗಿರ್ತಕ್ಕಂಥ ರಸ್ತೆಗಳು, ನಮಗೆಲ್ಲ ಕೂಡ MLAಗಳಿಗೆ 10 ಕೋಟಿ ಅನುದಾನ ಕೊಟ್ಟು ವರ್ಷ ಆಯಿತು. ಏನು ಪ್ರಕೃತಿ ವಿಕೋಪದಡಿ ಫ್ಲಡ್ ಡ್ಯಾಮೇಜಸ್ ಅಲ್ಲಿ ಅಂತೇಳಿ ಪ್ರತಿ ಕ್ಷೇತ್ರಕ್ಕೆ 10 ಲಕ್ಷ ರೂಪಾಯಿ 10 ಕೋಟಿ ದುಡ್ಡನ್ನು ಕೊಟ್ಟರು. ಟೆಂಡರ್ ಆಗಿದೆ, ಇಲ್ಲಿಯವರೆಗೂ ಒಂದೇ ₹1 ದುಡ್ಡನ್ನು ಬಿಡುಗಡೆ ಮಾಡಲಿಲ್ಲ. ಅಂದರೆ ಸೇತುವೆಗಳು ಹೋಗಿರ್ತದೆ, ಕಾಲುವೆಗಳು ಹೋಗಿರ್ತದೆ, ರಸ್ತೆಗಳು ಕಿತ್ತೋಗೈತೆ. ಇದಕ್ಕೂ ಕೂಡ ಈ ಸರ್ಕಾರ ಘೋಷಣೆ ಮಾಡ್ತು, ಟೆಂಡರ್ ಮಾಡ್ತು, ₹1 ಇವತ್ತು ಇಡೀ ಸ್ಟೇಟಲ್ಲಿ ಕಾಂಗ್ರೆಸ್ MLAಗಳು ಸೇರಿಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಡುಗಡೆಯನ್ನು ಮಾಡಿದಂಥ ಉದಾಹರಣೆ ಇಲ್ಲೇ ಇಲ್ಲ. ಕೊಟ್ಟಿದ್ದೇ 10 ಕೋಟಿ ರೂಪಾಯಿ, ಅದನ್ನು ಕೆಲಸ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮಲ್ಲಿ ಬೆಳೀತಕ್ಕಂಥವ್ರು, ವಿಶೇಷವಾಗಿ ನಮ್ಮ ಮೈಸೂರು ಈ ಪ್ರಾಂತ್ಯದಲ್ಲಿ ಬೆಳೀತಕ್ಕಂಥದ್ದು ರಾಗಿ ಒಂದು ಒಳ್ಳೆ ಬೆಳೆ ಬಂದಿತ್ತು. ಮೊನ್ನೆ ಬಿದ್ದಂಥ ಅಕಾಲಿಕವಾದಂಥ ಮಳೆಯಲ್ಲಿ ನಮ್ಮ ಈ ಜಿಲ್ಲೆಗಳಲ್ಲಿ, ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗೆ ಬಂದಂಥ ರಾಗಿ ಕೂಡ ಎಲ್ಲ ಮಲ್ಕೊಂಡೈತೆ, ಎಲ್ಲ ಕೆಳಗಡೆ ಉಳುವಾಗಿದೆ. ಆ ಮಳೆಯ ಒಂದು ಹೊಡೆತಕ್ಕೆ ಸಿಕ್ಕಿ ಮೊಳಕೆ ಬರ್ತಾ ಇದೆ. ಆ ರೈತರು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥ ಒದ್ದಾಟ ಇದ್ದರೆ ಇವತ್ತವರೆಗೂ ಕೂಡ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಯಾವುದೇ ಅಧಿಕಾರಿಗಳು ಬಂದು ಸರ್ವೆ ಮಾಡಲಿಲ್ಲ. ಇಲ್ಲಿ ಸಂಬಂಧಪಟ್ಟಂಥ ಯಾರು ಉಸ್ತುವಾರಿ ಸಚಿವಗಳವ್ರೆ ಅವ್ರು ಯಾರು ಕೂಡ ಇಲ್ಲಿವರೆಗೂ ಕೂಡ ಭೇಟಿಯನ್ನು ಮಾಡಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ಕೂಡ ಮಾಡಲಿಲ್ಲ. ಜೊತೆಯಲ್ಲಿ ಇವತ್ತು ಮೆಕ್ಕೆಜೋಳ, ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಮೆಕ್ಕೆಜೋಳವನ್ನು ಜಾಸ್ತಿ ಬೆಳೀತಾರೆ. ನಮ್ಮಲ್ಲಿ ಉತ್ತರ ಭಾರತದ ಕಡೆ, ಉತ್ತರ ಕರ್ನಾಟಕ ಕಡೆ ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ. ಇವತ್ತು ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಅದನ್ನು ಖರೀದಿ ಕೇಂದ್ರಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಕಡೆ ಗಮನ ಹರಿಸ್ತಾರೆ. ಆದರೆ ಇವತ್ತು ಅಲ್ಲಿ ಬೆಂಬಲ ಬೆಲೆಯನ್ನು ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಆದರೆ ನೀವು ರಾಜ್ಯ ಸರ್ಕಾರ ಕೊಡುವಂಥ ಬೆಲೆ ಏನಿದೆಯಲ್ಲ, ಬೆಂಬಲ ಬೆಲೆಯನ್ನು ಅದನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥ ನಮ್ಮ ರೈತರಿಗೆ ನಮ್ಮ ಸರ್ಕಾರ, ಇಲ್ಲಿನ ಸರ್ಕಾರ ಕೊಡದೆ ಇನ್ಯಾರು ಕೊಡಬೇಕಾಗ್ತದೆ. ಇವತ್ತವರೆಗೂ ಕೂಡ ಬರೀ ಕೇಂದ್ರ ಸರ್ಕಾರದ ಬೊಟ್ಟನ್ನು ಮಾಡಿ ಪ್ರಧಾನಿಗಳು ಒಂದು ಪತ್ರವನ್ನು ಬರೆಯೋದು ಬಿಟ್ಟರೆ ಇಲ್ಲಿಂದ ಪರಿಹಾರವನ್ನು ಕೊಡದೇ ಇರ್ತಕ್ಕಂಥ ಕೆಲಸವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಯಲ್ಲಿ ಇವತ್ತು ಹಣ್ಣುಗಳು, ತೋಟಗಾರಿಕೆ, ಈಗ ಕೃಷಿ ಸಚಿವರು ಏನು ಬ್ಯುಸಿ ಆಗವ್ರೆ ಅಂತಂದರೆ ಡೆಲ್ಲಿಗೆ ಹೋಗಿ ಯಾರು ಮುಖ್ಯಮಂತ್ರಿ ಮಾಡಬೇಕು, ಯಾರು ನಡೆಸಬೇಕು, ವಾರಕ್ಕೊಂದ್ಸರಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಜವಾಬ್ದಾರಿಯನ್ನು ಕೃಷಿ ಸಚಿವರು ತಗೊಳ್ತಾ ಇಲ್ಲ. ಯಾರಾದರೂ ಮಾತಾಡಿದ್ರೆ ಅವ್ರ ವಿರುದ್ಧವಾಗಿ ಹರಿಯಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೃಷಿಯ ಆಧಾರಿತವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಸಚಿವರ ಜವಾಬ್ದಾರಿ ಬಹಳ ದೊಡ್ಡದಿರ್ತದೆ. ಇವತ್ತು ಸರಿಯಾದಂಥ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ, ಗೊತ್ತಿರಲಿ. ಬಿತ್ತನೆ ಬೀಜಗಳೆಲ್ಲ ಈಗ ಪ್ರೈವೇಟಲ್ಲಿ ತಗೊಂಬಂದು ನಮ್ಮ ರೈತರುಗಳು ಬಿತ್ತನೆ ಮಾಡುವಂಥ ಕೆಲಸ ಪರಿಸ್ಥಿತಿ. ಇವತ್ತು ಸರ್ಕಾರದಿಂದ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡಬೇಕು, SC ST ಜನಾಂಗದವರಿಗೆ ಉಚಿತವಾಗಿ ಬಿತ್ತನೆ ಬೀಜಗಳನ್ನು ಕೊಡಬೇಕು, ಗೊಬ್ಬರವನ್ನು ಕೊಡಬೇಕು. ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ
ಕೊಡ್ತಾ ಇಲ್ಲ. ಮತ್ತು ಮೊದಲು ಏನು ಪ್ರಮಾಣದಲ್ಲಿ ನಮ್ಮ ಸರ್ಕಾರದಿಂದ ಕೊಡ್ತಾ ಇದ್ರು ಆ ಪ್ರಮಾಣದಲ್ಲಿ ಇವತ್ತು ಬಿತ್ತನೆ ಬೀಜವನ್ನಾಗಲಿ ಗೊಬ್ಬರವನ್ನಾಗಲಿ ನಮ್ಮ SC/ST ಜನಾಂಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆ SC/ST ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ ಹಣವನ್ನೂ ಕೂಡ ಇವರು ಗ್ಯಾರಂಟಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಏನೂ ಸಿಗದಂಗೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡವ್ರೆ. ಈ ಕಳೆದ ಸರಿ ಬಡವರಿಗೆ ಕೊಡ್ತಕ್ಕಂಥ ಸಾರಥಿ ಉದಾಹರಣೆಗೆ ಹೇಳ್ತೀನಿ, ಡೈವರ್ಟ್ ಆಗೋದು ಬೇಡ. ಸಾರಥಿ ಒಂದು ಬಡವರಿಗೆ SC/ST ಜನಾಂಗದವ್ರಿಗೆ ವೆಹಿಕಲ್ ಕೊಡೋದಿತ್ತು. ಇಡೀ ಕ್ಷೇತ್ರಕ್ಕೆ ಒಂದೊಂದೇ ಫಲಾನುಭವಿಗಳ ಪಟ್ಟಿ 500 ಜನ. ಯಾರು ಕೊಡೋದು? ನಾವಿದ್ದಾಗ 15-20 ಕೊಡ್ತಾ ಇದ್ವಿ. ಅಂದರೆ ಅಲ್ಲಿ SC/ST ಜನಾಂಗ ಕೊಡ್ತಕ್ಕಂಥ ಮೀಸಲಾಗಿರ್ತಕ್ಕಂಥ ದುಡ್ಡನ್ನು ಕೂಡ ಇವ್ರು ಗ್ಯಾರಂಟಿಗಳು ಕೊಟ್ಟು ಅವ್ರೇನೋ ಅವ್ರ ಕಾಲ ಮೇಲೆ ನಿಂತ್ಕೊಂಡಂತಂದರೆ ಅದಕ್ಕೂ ಆಸ್ಪದ ಇಲ್ಲದೆ ಈ ಥರ ಕೃಷಿಯನ್ನು ಮಾಡೋದಕ್ಕೂ ಕೂಡ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಸಬ್ಸಿಡಿಗಳನ್ನು ಕೊಡದೆ ಇವತ್ತು ಭಾಳ ದೊಡ್ಡ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಾವು ಗಂಗಾ ಕಲ್ಯಾಣದಲ್ಲಿ ಅವ್ರ ಬೋರ್ವೆಲ್ಗಳನ್ನು ಕೊರೆಸ್ಕೊಟ್ಟಿದ್ದೀವಿ. ಆದರೆ ಅವ್ರಿಗೆ ಪಂಪ್ ಸೆಟ್ ಕುಂಡಿಸೋಷ್ಟ್ರೊಳಗಡೆಗೆ ಅವನ ಕಂಬ ತರೋಷ್ಟ್ರೊಳಗಡೆಗೆ ಆ ನೀರೇ ಒಣಗೋಗಿರ್ತದೆ. 2 ವರ್ಷ 3 ವರ್ಷ ಆದರೂ ಕೂಡ ಬೋರ್ವೆಲ್ ಕನೆಕ್ಷನ್ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮ BJP ಸರ್ಕಾರ ಇದ್ದಾಗ ರೈತರಿಗೆ 10 HP ಪಂಪ್ ಸೆಟ್ವರೆಗೂ ಉಚಿತವಾದಂಥ ವಿದ್ಯುತ್ತು, ಟ್ರಾನ್ಸ್ಫಾರ್ಮರ್ಗೂ ಕೂಡ ಕಂಬಗಳಿಗೂ ಕೂಡ ಸರ್ಕಾರದಿಂದ ದುಡ್ಡನ್ನು ಭರಿಸ್ತಾ ಇದ್ವಿ. ಇವತ್ತು ಒಬ್ಬ ರೈತ ಬೋರ್ವೆಲ್ ಹಾಕಿದ್ರೆ ಅವ್ರಿಗೇನೋ ಸ್ವಲ್ಪ ದೂರ ಆಯಿತು ಅಂತಂದರೆ ಅವ್ರಿಗೇನಾದರೂ ಕಂಬ ಟ್ರಾನ್ಸ್ಫಾರ್ಮರ್ ಹಾಕ್ಕೋಬೇಕು ಅಂತಂದರೆ 3-4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಬೋರ್ವೆಲ್ಗೂ ಅಷ್ಟೇ ಆಗ್ತದೆ. ಎಷ್ಟೋ ಜನ ಈ ದುಡ್ಡನ್ನು ಭರಿಸೋಕ್ಕಾಗದೆ ರೈತರುಗಳು ಇವತ್ತು ಕಂಗಾಲಾಗಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ನಮ್ಮ ಸರ್ಕಾರದಲ್ಲಿದ್ದಂಥ ಸವಲತ್ತನ್ನು ತೆಗೆದು ಬೋರ್ವೆಲ್ ಕೊಡ್ತಕ್ಕಂಥ ಉಚಿತವಾಗಿ ಏನೇನು ಸರ್ಕಾರ ಕೊಡ್ತಾ ಇದ್ವಿ ಎಲ್ಲವನ್ನು ಕೂಡ ನಿಲ್ಲಿಸೋರು. ಇವರೆಲ್ಲ ಮೊದಲು ಭರವಸೆ ಕೊಟ್ಟಿದ್ದು ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ. ಅದನ್ನು ಕೂಡ ನಿಲ್ಲಿಸಾಕುವಂಥ ಕೆಲಸ ಮಾಡೋರೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ರೂಪಾಯಿ ದುಡ್ಡನ್ನು ಪ್ರತಿ ವರ್ಷ ಯಾರು ಪಾಣಿದ್ದಾರೋ ಅವರ ರೈತರಿಗೆ ದುಡ್ಡನ್ನು ಹಾಕುವಂಥ ಕೆಲಸ ಮಾಡೋಕ್ಕೆ ಕಳೆದ 15 ದಿನಗಳಿಂದ ನಾನೇ ಕಾರ್ಯಕ್ರಮದಲ್ಲಿದ್ವಿ. 21,000 ಕೋಟಿ ಹಣವನ್ನು ನಮ್ಮ ದೇಶದ ರೈತರಿಗೆ ಒಂದು ಬಟನ್ ಒತ್ತೋದ್ರ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದುಡ್ಡನ್ನು ಕೊಟ್ಟರು. ಆಗ ಯಡಿಯೂರಪ್ಪ ಅವರು ಪ್ರೋತ್ಸಾಹವಾಗಿ 4,000 ರೂಪಾಯಿ ಮತ್ತೆ ರೈತರು ಕೊಡ್ತಾರೆ. ಒಟ್ಟು 10,000 ರೂಪಾಯಿ ಬರ್ತಾ ಇತ್ತು. ಈ ಸರ್ಕಾರ ಬಂದಮೇಲೆ 4,000 ನಿಲ್ಲಿಸಾಕೋದು. ಯಾಕೆ ನಾವು 10,000 ಒಟ್ಟು ಕೊಡ್ತಾ ಇದ್ವಿ ಅಂದರೆ ಆ ಮಳೆಗಾಲದಲ್ಲಿ ಉಳುಮೆ ಮಾಡಬೇಕಾದ್ರೆ ಪ್ರಾರಂಭಿಕವಾಗಿ ಅವನ ಹತ್ರ ದುಡ್ಡಿರಲ್ಲ, ಅವನ್ನೆಲ್ಲ ಸಾಲ ಮಾಡ್ಕೊತಾನೆ. ಅದಕ್ಕೋಸ್ಕರ 10,000ದಲ್ಲಿ ಉಳುಮೆ ಬೀಜ ಇವನ್ ಸ್ವಲ್ಪ ಮಟ್ಟದಲ್ಲಾದರೂ ಆಗಲಿ ಅಂತೇಳಿ ಕೊಡ್ತಾ ಇತ್ತು. ಈ ಸರ್ಕಾರ ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಕಬ್ಬಿನ ಬೆಳೆಗಾರರ ಮನೆ ನೀವು ನೋಡಿರ್ಬೋದು, ದೊಡ್ಡ ಹೋರಾಟ ಆಯಿತು. ಇವತ್ತು ಹೋರಾಟ ಮಾಡಿ ಧರಣಾ ಮಾಡಿ ಆದಮೇಲೆ ರೇಟ್ ಫಿಕ್ಸ್ ಮಾಡೋಕ್ಕೆ ಬದಲು ಸರ್ಕಾರನೇ ಏನು ವೈಜ್ಞಾನಿಕವಾಗಿ ಕೊಡಬೇಕು ಆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಅವರಿಗೆ ನಿಗದಿ ಮಾಡಬೇಕಾಗಿತ್ತು. 100 ಟ್ರಾಕ್ಟರ್ ಬೆಂಕಿ ಇಟ್ಟು ಅವ್ರ ಮೇಲೆ ಮೊಕದ್ದಮೆಗಳನ್ನು ಹಾಕಿ ಇವತ್ತು ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೇಟ್ ಮಾಡೋರು ಕಬ್ಬಿನ ದರವನ್ನು. ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕಬ್ಬಿನ ದರವನ್ನು ಒಂದೇ ದರವನ್ನು ನಿಗದಿ ಮಾಡಬೇಕು. ಈಗೇನು ಸಕ್ಕರೆ ಒಂದೊಂದು ಡಿಸ್ಟಿಕ್ಕಲ್ಲಿ ಒಂದೊಂದು ರೇಟ್ ಇರ್ತದ, ಎಲ್ಲ ಕಡೆನೂ ಒಂದೇ ರೇಟ್ ಇರ್ತದೆ ಇಡೀ ದೇಶದಲ್ಲಿ. ಸೊ ಅದಕ್ಕೋಸ್ಕರ ಆ ಕಬ್ಬಿನ ಬೆಳೆಗಾರರು ಇನ್ನೂ ಹೋರಾಟ ನಡೀತಾ ಇದೆ. ಒಂದು ಜಿಲ್ಲೆ ನಿಂತರೆ ಇನ್ನೊಂದು ಜಿಲ್ಲೆಯಲ್ಲಿ ಬೆಂಕಿ ಹತ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ನಮ್ಮ ಜಿಲ್ಲೆಗೆ ಬರೋದಾದರೆ, ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಇವತ್ತೇನೋ 4 ಕ್ಷೇತ್ರಗಳೈತೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ. ಇದು ಒಂಥರ ಅರೆ ನಗರ, ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ ಆಗೋ ರೀತಿಯಲ್ಲಿ ಪರಿಸ್ಥಿತಿ. ಇವತ್ತು ಇಲ್ಲಿನ ರೈತರುಗಳು ವ್ಯವಸಾಯವನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಇಂಡಸ್ಟ್ರಿಗಳಲ್ಲಿ ನಮ್ಮ ಓದಿಗೆ ತಕ್ಕನಾದಂಥ ಕೆಲಸಗಳನ್ನು ಕೊಡ್ತಾ ಇಲ್ಲ, ಬರೀ ಕಾಂಟ್ರಾಕ್ಟ್ ಕೆಲಸ ಕೊಡ್ತಾರೆ, ಕೂಲಿ ಕೆಲಸ ಮಾಡುವಂಥ ಕೆಲಸ ಇರ್ತದೆ. ಆ ಮಕ್ಕಳಿಗೆ ಯಾವ ಬೇಕಾದ್ರೂ ಕೆಲಸದಿಂದ ತೆಗಿತಾರೆ. ಇವತ್ತಿದು ಬಯಲು ಸೀಮೆ, ಇಲ್ಲಿ ಯಾವುದೇ ಕೂಡ ನದಿ ಮೂಲಗಳಿಲ್ಲ. ಒಂದು ಕಾಲದಲ್ಲಿತ್ತು, ಅರ್ಕಾವತಿ ನದಿ ಹರಿತಾ ಇತ್ತು, ಗೋರಿಬಿದ್ದೂರು ಕಡೆ ಅಲ್ಲಿ ಕೂಡ ನದಿಗಳು ಹರಿತಾ ಇತ್ತು, ವೃಷಭಾವತಿ ನದಿಗಳು ಹರಿತಾ ಇತ್ತು, ಪಾಲಾರ್ ನದಿಗಳು ಹರಿತಾ ಇತ್ತು. ಇವತ್ತೆಲ್ಲ ಭಾಳ ವರ್ಷಗಳಿಂದನೇ ಆ ನದಿಗಳ ಅಸ್ತಿತ್ವ ಕಳ್ಕೊಂಡು ಇರೋ ಕೆರೆಗಳು ಕೂಡ ತುಂಬ ಕಲುಷಿತವಾಗಿರ್ತಕ್ಕಂಥ ವಾತಾವರಣ. ನಮ್ಮ ಧೀರಜ್ ಅವರು ಕೂಡ ಅನೇಕ ಸಭೆಗಳಲ್ಲಿ ದೊಡ್ಡಬಳ್ಳಾಪುರ ಕೆರೆ ಇರ್ಬೋದು, ಇವೆಲ್ಲ ಕೂಡ ತುಮಕೂರು ಕೆರೆ ಇರ್ಬೋದು, ವಿಷಯುಕ್ತ ನೀರನ್ನು ಬಿಟ್ಟು ರೈತರುಗಳಿಗೆ ಆ ಬೋರ್ವೆಲ್ಲಲ್ಲಿ ಕೂಡ ಬೆಳೆ ಬೆಳೆಯೋಕ್ಕಾಗಲ್ಲ, ನೀರು ಕುಡಿಯೋಕ್ಕೂ ಆಗೋದಿಲ್ಲ, ಜಾನುವಾರುಗಳು ಸಾಯ್ತವೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತುವರೆಗೂ ಕೂಡ ಒಂದೇ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಮತ್ತು 1000 ಎಕರೆ ಇಂಡಸ್ಟ್ರಿಗಳಿಗೆ ಅಂತೇಳಿ ತಗೊಳ್ತಾರೆ. ನಾವು
ಇಂಡಸ್ಟ್ರಿಗೆ ತಗೊಂಡೋದಕ್ಕೆ ವಿರೋಧ ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಂಗಳೂರು ಬೆಳೆದಂಗೆಲ್ಲ ಇಂಡಸ್ಟ್ರಿಗಳು ಕೂಡ ನಾವು ಕೊಡಬೇಕಾಗ್ತದೆ. ಆದರೆ ನೀವು ಕೊಡುವಂಥ ಪರಿಹಾರ ಏನು? ಇವತ್ತು ನಮಗೆ ರೈತರಿಗೆ 1 ಕೋಟಿ ರೂಪಾಯಿ ಕೊಟ್ಟರೆ ಅಲಾಟ್ಮೆಂಟ್ ರೇಟ್ 3,60,00,000. 3,60,00,000. ಮತ್ತು ಯಾವ ಕಂಪ್ನಿಗಳು ಇರ್ತಾರೆ, ಈಗ ಅನೇಕ ಇಂಡಸ್ಟ್ರಿಗಳ ಜಾಗಗಳು ಏನು ತಗೊಂಡವ್ರೆ ಖಾಲಿಯಾವೆ. ನೀವು ಏರೋಸ್ಪೇಸ್ ವಿಮಾನ ನಿಲ್ದಾಣ ನೋಡ್ಬೋದು, ನೀವು ಡಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ನೋಡ್ಬೋದು. 100% ಇನ್ನೂ ಪೂರ್ತಿಯಾಗಿ ಯಾವುದೇ ಬಿಲ್ಡಿಂಗ್ಗಳು ಆಗ್ತಾ ಇಲ್ಲ. ರಿಯಲ್ ಎಸ್ಟೇಟ್ ದಂಧ ಆಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಏನಾಗ್ತಾರೆ, ಅದನ್ನು ತಗೊಂತಾನೆ ಇನ್ನೊಬ್ರಿಗೆ ಯಾವನೋ ಲೀಸ್ ಪೀರಿಯಡ್ ಮುಗಿಸ್ಕೊಂಡ ಮೇಲೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇದು ಗೊತ್ತಿದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಇವತ್ತು ಈ ಭಾಗದಲ್ಲಿ ಸಾವಿರಾರು ಎಕರೆಗಳನ್ನು ನೋಟಿಫಿಕೇಶನ್ ಮಾಡಿದ್ದಾರೆ. ನೋಟಿಫಿಕೇಶನ್ ಮಾಡಿದ ತಕ್ಷಣ ಅದಕ್ಕೊಂದು ವೈಜ್ಞಾನಿಕವಾದಂಥ ಏನು 2013ರ ಭೂಕಂದಾಯ ಸುಧಾರಣೆ ಲ್ಯಾಂಡ್ ಅಕ್ವಿಜೇಷನ್ ಆಗ್ತಿದೆ, ಆ ಪ್ರಕಾರ ಪರಿಹಾರವನ್ನು ತಕ್ಷಣ ಕೊಡಬೇಕು. ಆದರೆ ಅದನ್ನು ಕೂಡ ಡಾಕ್ಯುಮೆಂಟ್ಸು ಕೆಲವು ಕೂಡ ಯಾವುದೋ ನಮ್ಮ ತಾತನ ಕಾಲದೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. 100 ವರ್ಷದಿಂದ ಕೂಡ ನಾನೇ ಉಳುಮೆ ಮಾಡಿರ್ತೀನಿ, ಅದಕ್ಕೆ 3 ಪತ್ರ ಕೊಡು, ಅದು ಕೊಡು, ಇದು ಕೊಡು ಅಂತ ಹೇಳ್ಕೊಂಡು ಡಿಸ್ಪ್ಯೂಟ್ ಮಾಡಿಕೊಂಡು ಯಾರೋ ಒಬ್ಬರು ಅರ್ಜಿ ಕೊಡ್ತು ಅಂತಂದರೆ ಇದನ್ನು ಡಿಸ್ಪ್ಯೂಟನ್ನೇ ರೈಸ್ ಮಾಡಿಕೊಂಡು ಪರಿಹಾರವನ್ನು ಕೊಡೋದಿಲ್ಲ. ಮತ್ತು ಅದು ಪರಿಹಾರ ಕೊಡಬೇಕು ಅಂತಂದರೆ ಪರ್ಸೆಂಟೇಜ್ ಕೊಡಬೇಕು ರೈತರು. ದಲ್ಲಾಳಿಗಳು ಶುರುವಾಗವ್ರೆ. ಇವತ್ತು ನೀವು ಯಾವುದೇ KDB ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದು ಪರಿಹಾರವನ್ನು ತಗೋಬೇಕಾದ್ರೆ ಆಫೀಸರ್ಸೇ ದಲ್ಲಾಳಿಗಳಾಗವ್ರೆ. ಅವರೇನೋ ನಮ್ಮ ವಂಶದಲ್ಲಿರೋಂಗೆ ರೀತಿಯಲ್ಲೇ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟರೆ, ಇಲ್ಲಾಂದರೆ ಒಂದಲ್ಲ ಒಂದು ಸಬೂಬನ್ನು ಹೇಳಿ ಅದನ್ನು ಮುಂದಕ್ಕಾಗುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಭಾಗದಲ್ಲಿ ನಾವು ಎತ್ತಿನ ಹೊಳೆ ನೀರನ್ನು ತರ್ತೀವಿ, ಇದನ್ನೆಲ್ಲ ಕೂಡ ಕುಡಿಯೋಕೆ ನೀರು ಕೊಡ್ತೀವಿ, ವ್ಯವಸಾಯಕ್ಕೆ ನೀರು ಕೊಡ್ತೀವಿ, ಇವೆಲ್ಲವನ್ನ ಕೂಡ ಹೇಳಿ ಎತ್ತಿನ ಹೊಳೆ ಬಹುಶಃ ಪರಿಸರ ಇಲಾಖೆ, ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದನೇ ಅನುಮತಿ ತಗೊಂಡಿಲ್ಲ ಅಂತಕ್ಕಂಥದ್ದು ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ. ಅಂದರೆ ಈ ಪ್ರಾಜೆಕ್ಟ್ ಆಗೋದೇ ಅನುಮಾನ ಅಂತಕ್ಕಂಥದ್ದು ಇವತ್ತು ಬಂದಿರತಕ್ಕಂಥದ್ದು. ಸುಮಾರು ಈಗಾಗಲೇ 19,000-20,000 ಕೋಟಿ ಖರ್ಚನ್ನು ಮಾಡಿ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಈ ಭಾಗದ ಜನ ನಮಗೆಲ್ಲ ಕೂಡ ಕೆರೆಗಳಲ್ಲಿ ನೀರು ತುಂಬಿದ್ರೆ ಅಂತರ್ಜಲ ಮೇಲೆ ಬರ್ತದೆ, ರೈತರು ಕೂಡ ಬದುಕು ಹಸನಾಗ್ತದೆ ಅಂತೇಳಿ ಇದು ಕೂಡ ಇವತ್ತು ಈ ಸರ್ಕಾರ ಮಾಡಿಲ್ಲ. ಈ ಥರ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ ನಿಶ್ಶಬ್ದವಾಗವ್ರೆ. ಯಾವುದೇ ಅಭಿವೃದ್ಧಿ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ಕುರ್ಚಿಯನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅಂತಕ್ಕಂಥ ದೊಡ್ಡ ಹೋರಾಟವನ್ನು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಯಾವುದೇ ರೈತರು ಕೂಡ ವಿಧಾನಸೌಧದಲ್ಲಿ ಹೋಗಿ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ರೈತ ಚಳವಳಿಗಳನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು ರೈತ ಮುಖಂಡರು ಹೋರಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಕನ್ನಡ ಪರವಾದಂಥ ಸಂಘಟನೆಗಳು ಏನಾದರೂ ರೈತರ ಪರವಾಗಿ ಏನಾದ್ರು ಇಶ್ಯೂ ಎತ್ಕೊಂಡು ಹೋಯ್ತು ಅಂದರೆ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ನಾವು ವಿರೋಧ ಪಕ್ಷವಾಗಿ ನಾವು ಕೂತ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಹೋರಾಟವನ್ನು ನಾವು ಮಾಡಲೇಬೇಕಾಗ್ತದೆ. ಈ ಥರ ಯಾವುದಾದ್ರೂ ರೈತರ ಪರವಾಗಿ ಒಂದು ನಾವು ಇಂಥದ್ದು ಮಾಡಿದ್ವಿ ಅಂತ ಹೇಳಿ, ಲೋನ್ಗಳು ಸಿಗ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ, ಸಬ್ಸಿಡಿಗಳು ಕೊಡ್ತಾ ಇಲ್ಲ, ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಔಷಧಿಗಳ ಕೊರತೆ ಐತೆ. ಮೊನ್ನೆ ಇವತ್ತು GST ಕಡಿಮೆ ಆಯಿತು ಅಂತೇಳಿ ತುಪ್ಪ ಬೆಣ್ಣೆ ರೇಟ್ ಕಮ್ಮಿ ಮಾಡಿದ್ರು. ತಿರ್ಗಾ ಮೊನ್ನೆ ರೇಟ್ ಜಾಸ್ತಿ ಮಾಡವ್ರೆ. ಅದರ ಲಾಭ ರೈತರಿಗೆ ಬರಬೇಕಲ್ವಾ? ಅಟ್ಲೀಸ್ಟ್ ಒಂದು 2 ರೂಪಾಯಿ ರೈತರಿಗಾದ್ರೂ ಕೊಡಬೇಕಲ್ಲ. ಇವತ್ತು ಯಾರು ಗ್ರಾಹಕರು ಅವರೇ ಅವ್ರ ರೇಟ್ ಜಾಸ್ತಿ ಮಾಡವ್ರೆ ಹೊರತು ಇವ್ರು ಮಾಡಲಿಲ್ಲ. ಇವತ್ತೊಂದು ಹಸು ಸಾಕ್ಬೇಕಾದ್ರೆ ಭಾಳ ಕಷ್ಟ. ಈಗ ಫೀಡ್ ಇದೆಯಲ್ಲ, ಸಿಕ್ಕಾಪಟ್ಟೆ ಕಾಸ್ಟು. ಮೊನ್ನೆ ಕೇಂದ್ರ ಸರ್ಕಾರದ 100 ಜನಕ್ಕೆ ನಮ್ಮಲ್ಲಿ ಫ್ರೀಯಾಗಿ ಕೊಡಿಸ್ತೀವಿ. ಕೇಳಿದೆ ಎಷ್ಟು ಅಂತೇಳಿ 1,200-1,500 ಹೇಳಿದ್ರು. ನೀವು 1,500 ರೂಪಾಯಿ 50 kg ಫೀಡ್ ಕೊಟ್ಬಿಟ್ಟು ನಮ್ಗೆ ಹಾಲಿಗೆ ದರ ಸಿಗಲಿಲ್ಲ ಅಂತಂದರೆ ಮತ್ತೆ ಕಾಯಿಲೆಗಳು ಏನೇನೋ ಕಾಯಿಲೆ ಬರ್ತಾ ಇರ್ತವೆ. ಇವತ್ತು ವ್ಯವಸಾಯ ಮಾಡೋದಕ್ಕೂ ಕಷ್ಟನೇ, ಹೈನುಗಾರಿಕೆ ಮಾಡೋದಕ್ಕೂ ಕಷ್ಟನೇ. ಇನ್ನು ಕುರಿ ಕೋಳಿ ಸಾಕೋಣ ಅಂತಂದರೆ ಅದಕ್ಕೇನೋ ಒಂದ್ಸಾರಿ ಕಾಯಿಲೆ ಬಂತು ಅಂದರೆ ಹೋಲ್ಸೆಲ್ಲ ಹೊರಟೋಗ್ತವೆ ಅದೆಲ್ಲ ಕೂಡ. ಇವತ್ತು ರೈತರುಗಳಂತೂ ಭಾಳ ಸಂಕಷ್ಟದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇದನ್ನು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಜಿಲ್ಲಾವಾರು ನಾವು ಈ ರಾಜ್ಯ ಸರ್ಕಾರ ರೈತರ ಬಗ್ಗೆ ಅತ್ಯಂತ ಕನಿಷ್ಠ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ರೈತರು ಓಟ್ ಬೇಕು, ರೈತರನ್ನು ಇವತ್ತು ದಬ್ಬಾಳಿಕೆ ಮಾಡಿಕೊಂಡು ತೊಂದರೆ ಕೊಡ್ತಕ್ಕಂಥ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಲಾಯಕ್ಕಿಲ್ಲದೆ ಇರತಕ್ಕಂಥ ಸರ್ಕಾರ. ಈ ಕೃಷಿ ಸಚಿವರು, ತೋಟಗಾರಿಕೆ ಸಚಿವರು ಏನಿದ್ದಾರೆ ಅವ್ರನ್ನ ತಕ್ಷಣ ಆ ಕ್ಯಾಬಿನೆಟಿಂದ ಕಿತ್ತೋಗೋದು, ಯಾರನ್ನ ಸಮರ್ಥರನ್ನ ಈ ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ, ಮತ್ತು ನಮ್ಮ ಈ ಭಾಗದ ಏನು ಭೂಸ್ವಾಧೀನದ ಇರ್ಬೋದು, ಮತ್ತು ನೆಲಮಂಗಲದಲ್ಲೂ ಕೂಡ ವೃಷಭಾವತಿ ಸಂಬಂಧಪಟ್ಟ ಹಾಗೆ ದೊಡ್ಡ ಹೋರಾಟ ನಡೀತಾ ಇದೆ. ನಾನು ಕೂಡ ಅದಕ್ಕಿಂತ ಉತ್ತರ ಕೊಟ್ಟಿದ್ವಿ.
ಇವತ್ತು ಆಧುನಿಕವಾದಂಥ ಕಾಲದಲ್ಲಿ ಟರ್ಷರಿ ಕ್ಲೀನಿಂಗ್ ಅಂದರೆ 3 ಹಂತದ ನೀರನ್ನು ಪರಿಷ್ಕರಣೆಯನ್ನು ಮಾಡಿ ಶುದ್ಧವಾದ ನೀರನ್ನು ಕೊಡ್ಬೋದು. ಆದರೆ ಇವರು ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಟೆಕ್ನಾಲಜಿ ನೀವು ಸಿಂಗ್ಪುರಲ್ಲೆಲ್ಲ ಹೋಯ್ತು ಅಂದರೆ ರೀಸೈಕ್ಲಿಂಗ್ ವಾಟರ್ ನಮ್ಗೆ ಕುಡಿಯೋಕೆ ಕೊಡೋದು, ಅದನ್ನೇ ಸೈಕಲ್ ಮಾಡಿಕೊಡ್ತಾರೆ. ಅಷ್ಟು ಟೆಕ್ನಾಲಜಿ ಮುಂದಿರಬೇಕಾದ್ರೆ ಇದು ಹಳೆಯ ತಂತ್ರಜ್ಞಾನವನ್ನು ಇಟ್ಕೊಂಡು ಅಲ್ಲಿನ ಜನಗಳಿಗೆ ಮನವರಿಕೆಯನ್ನು ಮಾಡದೇ ಇವತ್ತು ದಬ್ಬಾಳಿಕೆಯನ್ನು ಮಾಡಿಕೊಂಡು ನಾವು ಇದೇ ನೀರನ್ನು ಕೊಡ್ತೀವಿ ಅಂತೇಳಿ ಅಲ್ಲಿನ ಜನ ಬೇಡ ಅಂದ್ರೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದನ್ನು ಅವ್ರು ಮನವರಿಕೆ ಮಾಡಬೇಕು. ನೀರು ಟ್ರೀಟ್ ಮಾಡಿದ್ರೆ ಹೆಂಗೆ ಬರ್ತದೆ ಅಂತೇಳಿ ತೋರಿಸ್ಬೇಕು ಅವ್ರಿಗೆ. ಒಂದ್ಸರಿ ಪೈಪ್ಲೈನ ಕೆರೆ ಬಿಟ್ಟರೆ ಈಗ ಕೋಲಾರ ಭಾಗದಲ್ಲೆಲ್ಲ ಕೂಡ ಈಗಾಗಲೇ ರೈತರುಗಳ ನೀರು ಬೇಡ ಅಂತ ಹೇಳ್ತಾರೆ, ಬೆಂಗಳೂರು ನೀರು ಬೇಡ ಅಂತಕ್ಕಂಥ ಹೋರಾಟ ಶುರು ಮಾಡೋದು. ಸೊ ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ 4 ತಾಲೂಕಿನ ಎಲ್ಲ ಪ್ರಮುಖರು ಕೂಡ ಬಂದವರೆ. ನಾವು ಈ ಪತ್ರಿಕಾಗೋಷ್ಠಿ ಆದಮೇಲೆ ಯಾವತ್ತು ಹೋರಾಟ ಮಾಡಬೇಕು, ಯಾವ ಸ್ತರದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಕೂಡ ನಾವು ನಿಶ್ಚಯವನ್ನು ಮಾಡ್ತಾ ಇದ್ದೀವಿ.